ನೆರಳಿನ ರೈಲು ಒಂದು ರಹಸ್ಯ ಕಥೆ. ಮೈಸೂರು ನಗರದ ಹೊರವಲಯದಲ್ಲಿ ಒಂದು ಹಳೆಯ ರೈಲು ನಿಲ್ದಾಣ ಇತ್ತು. ಅದನ್ನು ಎಲ್ಲರೂ ಮರೆತ ನಿಲ್ದಾಣ ಎಂದು ಕರೆಯುತ್ತಿದ್ದರು. ಆ ನಿಲ್ದಾಣಕ್ಕೆ ಈಗ ಯಾವ ರೈಲೂ ಬರುವುದಿಲ್ಲ. ಪಾಳೆಗಳು ಕಳೆಗುಂದಿದ್ದವು. ಗಡಿಯಾರ 11:47ಕ್ಕೆ ನಿಂತಿತ್ತು. ಆದರೆ ಊರಿನ ಹಿರಿಯರು ಒಂದು ವಿಚಿತ್ರ ಮಾತು ಹೇಳುತ್ತಿದ್ದರು. ಪ್ರತಿ ಅಮಾವಾಸ್ಯೆ ರಾತ್ರಿ 11:47ಕ್ಕೆ ಒಂದು ಕಪ್ಪು ರೈಲು ಬರುತ್ತದೆ. ಅದನ್ನು ನೋಡಿದವರು ಮತ್ತೆ ಹಳೆಯವರಾಗಿರಲಿಲ್ಲ. ಅಧ್ಯಾಯ 1. ಅಪರಿಚಿತ ಟಿಕೆಟ್. 17 ವರ್ಷದ ಅರ್ಜುನ್ಗೆ ರಹಸ್ಯಗಳ ಮೇಲೆ ಭಾರೀ ಆಸಕ್ತಿ. ಒಂದು ದಿನ ಅವನಿಗೆ ಹಳೆಯ ಪುಸ್ತಕದ ಒಳಗೆ ಒಂದು ಟಿಕೆಟ್ ಸಿಕ್ಕಿತು. ಅದರ ಮೇಲೆ ಬರೆಯಲಾಗಿತ್ತು, ನೆರಳಿನ ರೈಲು, ಸೀಟ್ 27. ದಿನಾಂಕ ಮುಂದಿನ ಅಮಾವಾಸ್ಯೆ. ಅರ್ಜುನ್ ನಕ್ಕ. ಯಾರಾದರೂ ಜೋಕ್ ಮಾಡಿರಬೇಕು. ಆದರೆ ಟಿಕೆಟ್ ಹಿಂಭಾಗದಲ್ಲಿ ಕೆಂಪು ಮಸಿಯಿಂದ ಒಂದು ಸಾಲು ಬರೆಯಲಾಗಿತ್ತು, ರೈಲು ಬಂದಾಗ ಹಿಂದೆ ತಿರುಗಿ ನೋಡಬೇಡ. ಅವನ ಹೃದಯ ವೇಗವಾಗಿ ಬಡಿತ ಹೊಡೆಯತೊಡಗಿತು. ಅಧ್ಯಾಯ 2. 11:47. ಅಮಾವಾಸ್ಯೆ ರಾತ್ರಿ. ಗಾಳಿ ವಿಚಿತ್ರವಾಗಿ ಚಳಿಯಾಗಿತ್ತು. ಅರ್ಜುನ್ ತನ್ನ ಸ್ನೇಹಿತಿ ನಂದಿನಿಯ ಜೊತೆ ಮರೆತ ನಿಲ್ದಾಣಕ್ಕೆ ಹೋದ. ನಿಲ್ದಾಣ ಸಂಪೂರ್ಣ ಖಾಲಿ. ಹಠಾತ್ ದೂರದಲ್ಲಿ ರೈಲು ಸೀಟಿ ಕೇಳಿಸಿತು. ಆದರೆ ಪಾಳೆಗಳು ಕಂಪಿಸಲಿಲ್ಲ. ಮಂಜಿನ ಮಧ್ಯೆ ನಿಧಾನವಾಗಿ ಒಂದು ಕಪ್ಪು ರೈಲು ಕಾಣಿಸಿತು. ಅದರ ಕಿಟಕಿಗಳೊಳಗೆ ಬೆಳಕು ಇರಲಿಲ್ಲ. ರೈಲು ಬಾಗಿಲು ಸ್ವತಃ ತೆರೆದಿತು. ಒಳಗಿಂದ ಒಂದು ಧ್ವನಿ, ಸೀಟ್ 27 ಕಾಯುತ್ತಿದೆ. ನಂದಿನಿ ಭಯದಿಂದ ಹೇಳಿದಳು, ಅರ್ಜುನ್, ಹೋಗಬೇಡ. ಆದರೆ ಅರ್ಜುನ್ ಒಳಗೆ ಕಾಲಿಟ್ಟ. ಅಧ್ಯಾಯ 3. ನೆರಳಿನ ಪ್ರಯಾಣಿಕರು. ರೈಲಿನ ಒಳಗೆ ಸಂಪೂರ್ಣ ಮೌನ. ಅಲ್ಲಿದ್ದ ಜನರೆಲ್ಲ ತಲೆ ತಗ್ಗಿಸಿ ಕೂತಿದ್ದರು. ಯಾರ ಮುಖವೂ ಸ್ಪಷ್ಟ ಕಾಣುತ್ತಿರಲಿಲ್ಲ. ಸೀಟ್ 27ಕ್ಕೆ ಕುಳಿತ ಕ್ಷಣ ರೈಲು ಚಲಿಸಲಾರಂಭಿಸಿತು. ಆದರೆ ಕಿಟಕಿಯ ಹೊರಗೆ ಜಗತ್ತು ಕಾಣಿಸಲಿಲ್ಲ. ಬದಲಿಗೆ ಅರ್ಜುನ್ ತನ್ನ ಬಾಲ್ಯದ ನೆನಪುಗಳನ್ನು ನೋಡತೊಡಗಿದ. ತನ್ನ ಹಳೆಯ ಮನೆ, ತನ್ನ ತಾತ, ತನ್ನ ಮರೆಯಾದ ಸ್ನೇಹಿತ. ಹಠಾತ್ ಅವನ ಪಕ್ಕದ ಆಸನದಲ್ಲಿದ್ದ ವೃದ್ಧನು ನಿಧಾನವಾಗಿ ಕೇಳಿದ, ನೀನು ಯಾವ ನೆನಪನ್ನು ಉಳಿಸಿಕೊಳ್ಳಲು ಬಂದಿದ್ದೀಯಾ? ಅರ್ಜುನ್ ಬಿಚ್ಚಿಬಿದ್ದ. ಏನು ಅರ್ಥ? ವೃದ್ಧನು ನಕ್ಕ. ಅವನ ಕಣ್ಣುಗಳೇ ಇರಲಿಲ್ಲ. ಅಧ್ಯಾಯ 4. ಕಣ್ಮರೆಯಾದವರು. ರೈಲು ಒಂದು ಅಪರಿಚಿತ ನಿಲ್ದಾಣದಲ್ಲಿ. ಪೂರ್ತಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಕಥೆಯ ನಂತರ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದೆ. ಹಾಗೆ ಕಥೆಯನ್ನು ಕೇಳಿದ ನಂತರ ಕಮೆಂಟ್ ಮೂಲಕ ಕಥೆ ಹೇಗಿದೆ ಎಂದು ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ. ಹಾಗೂ ಧನ್ಯವಾದಗಳು.